ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕೋವಿ ಪರವಾನಗಿಗಳನ್ನು ನವೀಕರಣ ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ. ನಾವು ಕೋವಿಗಳನ್ನು ಯಾಕೆ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ, ಈಗ ಮಂಗ ಕೂಡ ನೀವು ಆರ್ಟಿಫಿಷಿಯಲ್ ಗನ್ ತಗೊಂಡು ಹೋದ್ರೆ ಹೆದರುವುದಿಲ್ಲ ಸಭಾಧ್ಯಕ್ಷರೇ, ನಮ್ಮನ್ನೇ ಮಂಗ ಮಾಡ್ತದೆ. ಅಂತ ಪರಿಸ್ಥಿತಿಯಲ್ಲಿ ಕಾಡು ಹಂದಿ ಮಂಗಗಳು ಒಂದು ಎಳ್ನೀರು ಬೊಂಡ ಅಂತ ಏನು ಹೇಳ್ತೀವಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಇಷ್ಟು ದೊಡ್ಡಾಗ್ಲಿಕ್ಕೆ ಬಿಡುವುದಿಲ್ಲ ಸಭಾಧ್ಯಕ್ಷರೇ. ಕಾಡು ಹಂದಿಗಳ ಕಾಟ ಅಂತ ಹೇಳಿದ್ರೆ ಒಂದು ಬಾಳೆ ಗಿಡ ಯಾವುದನ್ನು ಕೂಡ ಅಲ್ಲಿ ಇಡೋಕೆ ಬಿಡೋದಿಲ್ಲ. ಆನೆಗಳ ಹಾವಳಿಯಿಂದ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, 3 ಜನ ಸತ್ತು ಹೋಗಿದ್ದಾರೆ. ಈಗ ನಮ್ಮ ಸುಳ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಜನ ಸತ್ತು ಹೋಗಿದ್ದಾರೆ. ಏನು ಪಾತ್ರ ಉಂಟಲೇ ಪೂಜ ಸಭಾಧ್ಯಕ್ಷರು, ಈ ತರ ಪ್ರಾಬ್ಲಮ್ ಇದೆ. ಯಾವುದನ್ನು ಎಲ್ಲಾ ಕಡೆ ನಮ್ಮ ಪೊಲೀಸ್ ಸ್ಟೇಷನ್ ಇಂದ ಅದನ್ನೆಲ್ಲ ರೆಕಮೆಂಡ್ ಮಾಡಿ ಕಳಿಸಿದಂಥದ್ದನ್ನು ಒಂದೂ ಕೂಡ ನವೀಕರಣ ಮಾಡುವಂತಹ ಪ್ರಶ್ನೆಗಳಿಲ್ಲ. ಈಗ ಬೈ ಚಾನ್ಸ್ ತಂದೆ ಅವರಿಗೆ ಪ್ರಾಯ ಆಗಿದ್ರೆ ಅದನ್ನು ಮಗನ ಹೆಸರಲ್ಲಿ ವರ್ಗಾವಣೆ ಮಾಡುವಂತ ಕೆಲಸಗಳು ಆಗ್ಬೇಕು, ಅದಕ್ಕೂ ಕೂಡ ಅನುಮತಿಯನ್ನು ಕೊಡ್ತಾ ಇಲ್ಲ. ತಂದೆಯ ಹೆಸರಲ್ಲೇ ನವೀಕರಣ ಮಾಡಿದ್ರೆ ನಮ್ಮ ಪೊಲೀಸ್ ಅಧಿಕಾರಿ ಅವರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಕೃಷಿ ಜಾಗಕ್ಕೆ ಪ್ರಾಣಿಗಳು ಬಂದಿರಬೇಕು, ಪ್ರಾಣಿಗಳು ಬಂದು ಹಾನಿ ಮಾಡಿರ್ಬೇಕು, ಹಾನಿ ಮಾಡಿದ ನಂತರ ನೀವು ಅರಣ್ಯ ಇಲಾಖೆಯಿಂದ ಅದಕ್ಕೆ ಪರಿಹಾರ ಸಿಕ್ಕಿದ್ರೆ ಅದನ್ನು ನಾನು ರಿನ್ಯೂವಲ್ ಮಾಡ್ತೀನಿ ಅಂತ ಹೇಳಿದೆ. ಹಾಗಾದ್ರೆ ನಾವು ಪ್ರಾಣಿಗಳನ್ನು ತಂದು ಬಿಡಬೇಕಾ? ಅಲ್ಲ, ಇನ್ನೊಂದು ನಾನು ಪ್ರಶ್ನೆ ಕೇಳುವಂತ ಸಭಾಧ್ಯಕ್ಷ ನಿಮ್ಮ ಮೂಲಕ, ಈ ಕೋವಿ ಅಂದ್ರೆ ಒಂದು ಕಟ್ಟಿಗೆ ತರ ಇಷ್ಟಿಷ್ಟು ದೊಡ್ಡ ಇರ್ತದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇಡುವಂತ ಕೆಲಸ ಮಾಡುದಿಲ್ಲ ಅಲ್ಲ. ಏನೋ ಅಲ್ಲಿ ಒಂದು ಡೆಪಾಸಿಟ್ ಇರುವಂತ ಒಂದು ಅಂಗಡಿ ಇದೆ, ಆ ಅಂಗಡಿಯಲ್ಲಿ ಸುಮಾರು 400-500 ಕೋವಿ ಇಟ್ಟು ಎಲ್ಲ ಫುಲ್ ಆಗಿದೆ, ಅವರು ತಗೊಳ್ಳುದಿಲ್ಲ. ನಾವು ಡೆಪಾಸಿಟ್ ಇದ್ರೆ ಅದಕ್ಕೆ ದುಡ್ಡು ಕಟ್ಟಬೇಕು. ನಾನು ಕೆಲವೊಂದು SP ಆಫೀಸಲ್ಲಿ ಒಂದು ಕಚೇರಿ ಮಾಡಿ ಬೈಬ್ಯಾಕ್ ಸಿಸ್ಟಮ್ ಅನ್ನೋದ್ರು ಮಾಡ್ಬೇಕಾಗ್ತದೆ. ಇಲ್ಲದೆ ರೈತರು ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಸಭಾಧ್ಯಕ್ಷರೇ, ರೈತರು ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ. ರೈತರು ಡೈಲಿ ಬಂದು ಯಾಕೆ ಕೋವಿ ಕೊಟ್ಟಿದ್ರ, ನಾವು ಸೇಲ್ ಮಾಡ್ಲಿಕ್ಕೆ ಇನ್ನೊಬ್ಬನಿಗೆ ಹೊಸ ಲೈಸೆನ್ಸ್ ಇಶ್ಯೂ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರುವಂತದ್ದು, ಗೃಹ ಮಂತ್ರಿಗಳಿಗೆ ನಿಮ್ಮ ಮೂಲಕ ಹೇಳ್ತಾ ಇರುವಂತದ್ದು, ಯಾರಿಗೂ ಕ್ರಿಮಿನಲ್ ಕೇಸ್ ಇದೆ ಅವರಿಗೆ ಕೊಡಬೇಡಿ, ಯಾರು ಅವ್ರದ್ದು ಏನಾದ್ರು ತೊಂದರೆಗಳಿದೆ ಅವರಿಗೆ ಕೊಡಬೇಡಿ. ಯಾವ ರೈತರು ಪಕ್ಕ ಇದೆ ಅದನ್ನು ಕೂಡ ನವೀಕರಣ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅದನ್ನು ಯಾರು ಕೇಳುವರಿಲ್ಲ ಸಭಾಧ್ಯಕ್ಷರೇ. ರೈತರು ಗಡಿಬಿಡಿ ಮಾಡೋದಲ್ಲ, ಗಡಿಬಿಡಿ ವಿಚಾರ ಇದೆ, ಗಡಿಬಿಡಿ ವಿಚಾರ ಇದೆ. ಯಾರು ಎಷ್ಟೋ ಜನ ನಮ್ಮ ಮಾತಾಡಿ ಆಯ್ತು, ಎಲ್ಲರ ಗಮನಕ್ಕೆ ತಂದಾಯ್ತು. ಮಂತ್ರಿಗಳು ಅಲ್ಲ ಇದು